ಬಜ್ ಸಂಸ್ಥೆಯಿಂದ ಮಹಿಳೆಯರ ಅಭಿವೃದ್ಧಿ ಚಿಂತನೆ ಪಿಎಸ್ಐ ಸರಸ್ವತಮ್ಮ. ಬಜ್ ಸಂಸ್ಥೆ ಮನೆಯಲ್ಲಿರುವ ಮಹಿಳೆಯರು ಅಭಿವೃದ್ಧಿಯಾಗಲು ಹಲವಾರು ರೀತಿಯ ತರಬೇತಿಗಳನ್ನು ನೀಡುವ ಮೂಲಕ ಬೆನ್ನೆಲುಬಾಗಿ ನಿಂತು ಮಹಿಳೆಯರನ್ನು ಅಭಿವೃದ್ಧಿ ಲೋಕಕ್ಕೆ ತರುವ ಕೆಲಸ ಮಾಡ್ತಿದೆ ಅಂತ ಮಹಿಳಾ ಪೊಲೀಸ್ ಠಾಣೆ ಪಿಎಸ್ಐ ಸರಸ್ವತಮ್ಮ ಅವರು ಹೇಳಿದರು. ನಗರದ ರಂಗಮಂದಿರದಲ್ಲಿ ಸೋಮವಾರ ಬೆಳಗ್ಗೆ ಬಜ್ ಸಂಸ್ಥೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಸಬಲೀಕರಣ ಮತ್ತು ಯಶಸ್ಸಿನ ಸಂಭ್ರಮಾಚರಣೆ ಬಜ್ ಹಬ್ಬವನ್ನು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಅವರು ಮಾತನಾಡಿದರು. ಮಹಿಳೆಯರು ಜೀವನದಲ್ಲಿ ಮುಂದೆ ಬರಲು ಹಲವಾರು ರೀತಿಯ ದಾರಿಗಳಿವೆ. ಮಹಿಳೆಯರಿಗೆ ವ್ಯಾಪಾರ ಮಾಡಲು ಜ್ಞಾನ ಮತ್ತು ಹಣಕಾಸು ಉಳಿಸುವ ಒಂದು ಪದ್ಧತಿ, ಅದರ ಜೊತೆಗೆ ಪ್ಲಾಸ್ಟಿಕ್ ನಿಷೇಧಿಸಿ ಮನೆಯಲ್ಲಿಯೇ ತರಕಾರಿ ಸೊಪ್ಪು ಬೆಳೆಯುವ ರೀತಿ ವಸ್ತು ಸೃಷ್ಟಿ ಬುದ್ಧಿ ನೀಡಿದರೆ ಅವರ ಬದುಕು ಅವರು ಕಟ್ಟಿಕೊಳ್ಳುವ ಮೂಲಕ ಉತ್ತಮ ಜೀವನ ರೂಪಿಸಿಕೊಳ್ತಾರೆ ಅಂತ ಹೇಳಿದರು. ಇನ್ನು ಬಜ್ ಸಂಸ್ಥೆ ಜೋನಲ್ ಮ್ಯಾನೇಜರ್ ಸುರೇಶ್ ಅವರು ಕೂಡ ಮಾತನಾಡಿ, ಈ ಸಂಸ್ಥೆ ಶುರುವಾಗಿ 13 ವರ್ಷಗಳಾಗಿದೆ. ಶುರುವಾದ ಮೊದಲು ಮಾಲೂರು ತಾಲೂಕಿನ ಕೆಲವು ಹಳ್ಳಿಗಳಿಗೆ ತೆರಳಿ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಸಂಸ್ಥೆಯ ಕುರಿತು ಪರಿಚಯಿಸಿದೆವು. ಅವರ ಸಮಸ್ಯೆಗಳಿಗೆ ಸೂಕ್ತ ಸಲಹೆ ನೀಡುವ ಮೂಲಕ ಧೈರ್ಯ ತುಂಬುವ ಕೆಲಸವನ್ನು ಸಂಸ್ಥೆ ಮಾಡ್ತಿದೆ ಅಂತ ಹೇಳಿದರು. ಬಜ್ ಸಂಸ್ಥೆ ತರಬೇತಿಗಳ ಜೊತೆಗೆ ನಾವು ಮನೆಯಲ್ಲಿ ಇದ್ಕೊಂಡೇ ಸಣ್ಣ ಪುಟ್ಟ ವ್ಯಾಪಾರ ಮಾಡುವುದು, ತರಕಾರಿ ಬೆಳೆಯುವುದು, ಸರ್ಕಾರಿ ಕಚೇರಿಗಳಲ್ಲಿ ಯಾವ ರೀತಿ ಮಾತನಾಡಿ ಸೌಲಭ್ಯ ಪಡೆದುಕೊಳ್ಳಬಹುದು ಎಂಬ ಜ್ಞಾನ ನೀಡ್ತಾರೆ. ಈ ತರಬೇತಿಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡ್ರೆ ಖಂಡಿತ ಅಭಿವೃದ್ಧಿ ಆಗಬಹುದು ಅಂತ ತರಬೇತಿ ಪಡೆದ ಮಹಿಳೆಯರು ಹೇಳಿದರು. ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಾಗರಾಜ್, ಕೃಷಿ ವಿಜ್ಞಾನ ಕೇಂದ್ರ ಚಿಕ್ಕಣ್ಣ, ಕೆನರಾ ಬ್ಯಾಂಕ್ ಗಿರೀಶ್, ಬಜ್ ಸಂಸ್ಥೆ ಸಹ ವ್ಯವಸ್ಥಾಪಕ ಸೂರ್ಯಪ್ರಕಾಶ್, ಬಿ ಮ್ಯಾನೇಜರ್ ಮುತ್ತಪ್ಪ ಹಾಗೂ ಚೆನ್ನಬಸವ, ಬಜ್ ಸಂಸ್ಥೆಯ ಗೆಳತಿ ಸುಗಮಕಾರರು ಮತ್ತು ತರಬೇತಿಗಾರರು ಸೇರಿದಂತೆ ಹಲವಾರು ಮಹಿಳೆಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಓಕೆ, ಥ್ಯಾಂಕ್ ಯು. ನೋಡ್ರಿ, ವೆಂಕಟಾಚಲಪತಿ ಅವರು ಕೇಳಿ ಚಪ್ಪಾಳೆ ಹೊಡ್ಸ್ಕೊಳ್ತಾರೆ ಅನ್ಕೊಂಡು ಚಪ್ಪಾಳೆ ಮುಗಿಸಿ ಸೇರುವರಲ್ಲ ಈ ಮಣ್ಣ, ಸೃಷ್ಟಿಯ ಚಲನ ಜೀವನ ಮರಣ, ಜೀವದ ಈ ಮಣ್ಣ, ಎಣ್ಣನ್ನು ಪೂಜಿಸ ಜನರಿವರು.